ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಲ್ಲಿ ಕ್ಯೂಟಿ ಅಂತ. ಇವತ್ತು ನಾನು ಈ ರಿಂಗ್ ಲೈಟ್ ಬಗ್ಗೆ ನನ್ನ ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತೀನಿ. ಸೊ ತಮ್ಮನೇನಲ್ಲಿ ನೋಡಿದ್ದೀರಾ ರಿಂಗ್ ಲೈಟು ಯಾವ ಥರ ನನ್ನ ಫೇಸ್ಗೆ ಚೆನ್ನಾಗಿ ಬರ್ತಿದೆ ಅಂತ. ಸೊ ಈ ರಿಂಗ್ ಲೈಟ್ ಯಾರಿಗೆ ಬೆಸ್ಟು, ಇದರ ಫ್ಯೂಚರ್ಸ್ ಏನು, ಬ್ರೈಟ್ನೆಸ್ ಹೇಗಿದೆ, ಮೊಬೈಲ್ ಹೋಲ್ಡರ್ ಸ್ಟ್ರಾಂಗ್ ಆಗಿದೆಯಾ, ವಿಡಿಯೋ ಮತ್ತು ರೀಲ್ಸ್ ಶೂಟ್ ಮಾಡಲು ಚೆನ್ನಾಗಿದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಆಯಿತಾ. ಶುರು ಮಾಡೋಣ. ಮೊದಲು ಬಾಕ್ಸ್ನಲ್ಲಿ ಏನೇನು ಸಿಗುತ್ತದೆ ಅನ್ನೋದನ್ನು ನೋಡೋಣ ಆಯಿತಾ. ಸೊ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ರಿಂಗ್ ಲೈಟ್ ಇದೆ. ನನಗೆ 4 ಮೆಟೀರಿಯಲ್ ಮಾತ್ರ ಬಂದಿರೋದು, ನನಗೆ 5 ಬೇಕಾಗಿತ್ತು. ಸೊ ಅದು ಏನಕ್ಕೆ ನಂಗೆ ಬೇಜಾರಾಯಿತು, ಯಾವ ನನಗೆ ಮೆಟೀರಿಯಲ್ ಬಂದಿಲ್ಲ ಅಂತ ನಾನು ಹೇಳ್ತೀನಂತೆ ಆಯಿತಾ. ಸೊ ಇದರಲ್ಲಿ ಆಲ್ರೆಡಿ ಅಟ್ಯಾಚ್ಡ್ ವಯರ್ ಕೊಟ್ಟಿರ್ತಾರೆ. ಸೊ ನಾನು ರಿಂಗ್ ಲೈಟ್ ಓಪನ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ನನಗೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಸೊ ಸ್ಟ್ಯಾಂಡ್ ಅಲ್ಟಿ ನನಗೆ ಸ್ಟ್ಯಾಂಡ್ ಇಷ್ಟ ಆಯಿತು. ಬಟ್ ಆದರೆ ನಂಗೆ ರಿಂಗ್ ಲೈಟಲ್ಲಿ ಫೋನ್ ಹೋಲ್ಡರ್ ಮಾತ್ರ ನಂಗೆ ಇಷ್ಟ ಆಗಿಲ್ಲ. ಸೊ ಆ ಪಾರ್ಟಿಗೆ ಬಂದಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ನಂಗೆ ತೋರಿಸ್ತಾ ಇರೋದು ರಿಂಗ್ ಲೈಟ್ಗೂ ಮತ್ತು ಸ್ಟ್ಯಾಂಡ್ಗೂ ಮಧ್ಯೆ ಇರೋವಂಥ ಒಂದು ಕನೆಕ್ಷನ್ ಮೆಟೀರಿಯಲ್ ಆಯಿತಾ. ಅದು ಇದ್ದರೆ ನೀವು ಇವಾಗ ಏನಾದರೂ ರೀಲ್ಸ್ ಮಾಡ್ತಾ ಇರ್ತಾರೆ, ಸೊ ಸ್ಟ್ರೇಟ್ ಆಗಬೇಕಾಗಿರುತ್ತೆ. ಸೊ ಸ್ಟ್ರೇಟಾಗಿ ನೀವು ಇಟ್ಕೋಬೋದು. ಅಥವಾ ಏನಾದರೂ ಮೇಕಪ್ ಮಾಡಬೇಕಾದ್ರೆ ಲೈಟ್ ಬೇಕಾಗಿರುತ್ತೆ, ಸೊ ನೀವು ಸ್ಟ್ರೇಟಾಗಿ ಮಾಡ್ಕೋಬೋದು. ಇಲ್ಲ ನಂಗೆ ಕೆಳಗಡೆ ಕೂತ್ಕೊಂಡು ಏನಾದರೂ ಮೆಟೀರಿಯಲ್ ರಿವ್ಯೂ ಮಾಡ್ತಾ ಇರ್ತೀನಿ, ಸೊ ಅವಾಗ ನಂಗೆ ಲೈಟ್ ಬೇಕಾಗಿರುತ್ತೆ. ಸೊ ಅವಾಗ ನೀವು ಫುಲ್ಲು ಕೆಳಗಡೆ ಮಾಡ್ಕೋಬೋದು. 360 ಡಿಗ್ರಿ ಆ್ಯಂಗಲಲ್ಲಿ ಇದು ರೊಟೇಟ್ ಆಗ್ತಾ ಇರುತ್ತೆ ಲೈಟು. ಸೊ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಸೊ ಅದು ಏನು ಸ್ಟ್ರೇಟ್ ಆಗಿದೆಯಲ್ಲ, ಸೊ ಆ ಥರ ನನಗೆ ಸಿಕ್ಕಿಲ್ಲ. ಪ್ರಾಡಕ್ಟ್ ಮಾತ್ರ ಸಿಕ್ಕಿದೆ. ಏನಿದು ತೋರಿಸ್ತಾ ಇದ್ದೀನಲ್ಲ 360 ಡಿಗ್ರಿ ರೊಟೇಟ್ ಆಗುತ್ತೆ ಅಂತ ಸ್ಪ್ರಿಂಗ್, ಸೊ ಇದು ಮಾತ್ರ ನಂಗೆ ಸಿಕ್ಕಿರೋದು. ಇದ್ರ ಕೆಳಗಡೆ ಏನು ರೊಟೇಟ್ ಮಾಡ್ತಾ ಇದ್ದೀನಲ್ಲ, ಅಲ್ಲಿ ನಂಗೆ ಒಂದು ಮೆಟೀರಿಯಲ್ ಬೇಕಾಗಿತ್ತು. ಸೊ ಇದು ನಾನು ಆರ್ಡ್ರ್ ಮಾಡಿರೋದು ಜೆಪ್ಟೋದಲ್ಲಿ. ಸೊ ನನಗೆ ಸಿಕ್ಕಿಲ್ಲ ಜೆಪ್ಟೋದಲ್ಲಿ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದರೆ ಮೋಸ್ಟ್ಲಿ ನನಗೆ ಏನು ಡ್ರೀಮ್ ಇತ್ತಲ್ಲ ಅದು ಫುಲ್ಫಿಲ್ ಆಗ್ತಿತ್ತೇನೋ. ಹೋಗಲಿ, ನಂಗೆ ರಿಂಗ್ ಲೈಟ್ ಆದರೂ ಬಂದಿದೆ. ಸೊ ಇವಾಗ ತೋರಿಸ್ತಾ ಇರೋದು ವಯರು. ಸೊ ಇದರಲ್ಲಿ ನನ್ನ ಕಡೆ ಆಲ್ರೆಡಿ ಫೋನ್ದು ಚಾರ್ಜರ್ ಇತ್ತಲ್ಲ, ಸೊ ಅದನ್ನ ನಾನು ಕನೆಕ್ಟ್ ಮಾಡಿಬಿಟ್ಟು ಈ ವಯರ್ನ ಅದಕ್ಕೆ ಕನೆಕ್ಟ್ ಮಾಡ್ತೀನಿ. ಸೊ ಅವಾಗ ಒಂದು ಲೈಟ್ ಆನ್ ಆಗುತ್ತೆ ಆಯಿತಾ, ತೋರಿಸ್ತೀನಿ ನಿಮಗೆ. ಸೊ ಇವಾಗ ವಯರ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರಿಮೋಟ್ ಥರ ಇರುತ್ತೆ. ಸೊ ಇವಾಗ ಲೈಟ್ ಆನ್ ಆಯ್ತಲ್ಲ, ಸೊ ಅದು ಪ್ರೆಸ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೆ. ಇದರಲ್ಲಿ ಮೈನಸ್ಸು ಪ್ಲಸ್ ಥರ ಇರುತ್ತೆ. ಸೊ ಮೈನಸ್ ಪ್ರೆಸ್ ಮಾಡಿದರೆ ಲೈಟ್ ಕಡಿಮೆ ಆಗ್ತಾ ಹೋಗುತ್ತೆ. ಪ್ಲಸ್ನ ಪ್ರೆಸ್ ಮಾಡಿದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಪ್ರೆಸ್ ಮಾಡ್ತಾ ಇದ್ದೀನಿ, ಸೊ ಜಾಸ್ತಿ ಆಗುತ್ತೆ. ಇವಾಗ ಮಧ್ಯ ಬಟನಲ್ಲಿ ಲೈಟ್ ಚೇಂಜ್ ಮಾಡೋದಿರುತ್ತೆ. ನನಗೆ 3 ಕಲರ್ ಬಂದಿದೆ ಅದರಲ್ಲಿ, ಜಾಸ್ತಿ ಬ್ರೈಟು ಮತ್ತು ಸ್ವಲ್ಪ ಬ್ರೈಟು ಮತ್ತು ಎಲ್ಲೋ ಇಷ್ಟು ಥರ ಆಯಿತಾ. ಸೊ ಇವಾಗ ನಾನು ಸ್ಟ್ಯಾಂಡ್ ತೋರಿಸ್ತೀನಿ. ಸ್ಟ್ಯಾಂಡ್ ಮಾತ್ರ ಚೆನ್ನಾಗಿದೆ ಆಯಿತಾ. ಸ್ಟ್ಯಾಂಡು ಏನು ಆ ಕಡೆ ಈ ಕಡೆ ಇದಾಗಲ್ಲ. ಸೊ ಯಾವ ಥರ ನಾವು ಅದನ್ನ ನಮ್ಮ ಹೈಟ್ಗೆ 6 ಫೀಟ್ ತನಕ ಬರುತ್ತೆ ಅದು. ಸೊ ಇವಾಗ ಅದೇನು ಓಪನ್ ಮಾಡ್ತಾ ಇದ್ದೀನಲ್ಲ, ಸೊ ಅದನ್ನ ಲೂಸ್ ಮಾಡಿದರೆ ಮತ್ತೆ ಜಾಸ್ತಿ ಆಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ ಸ್ಟ್ಯಾಂಡು. ಮತ್ತು ಕೆಳಗಡೆ ನಾವು ಫಿಟ್ ಮಾಡ್ಕೋಬೇಕಾದ, ಅದು ಕೆಳಗಡೆ ಮೇಲ್ಗಡೆ ಆಗಬಾರ್ದು ಅಂದರೆ. ಸೊ ಇವಾಗ ಸ್ಟ್ಯಾಂಡ್ನ ನಾನು ಇನ್ನೂ ಜಾಸ್ತಿ ಎಕ್ಸ್ಟೆಂಡ್ ಆಗುತ್ತೆ ಕೆಳಗಡೆ, ಯಾಕೆಂದರೆ ಫೋನ್ ಬಿದ್ದೋಗಲ್ಲ, ಭಾರ ಇದ್ರೂ ಆ ಕಡೆ ಈ ಕಡೆ ಇದಾಗಲ್ಲ ಆಯಿತಾ. ಸೊ ಜಾಸ್ತಿ ನಾವು ಎಷ್ಟು ಅಗಲ ಮಾಡ್ತೀವಿ ಅಷ್ಟು ಚೆನ್ನಾಗಿ ಸ್ಟ್ಯಾಂಡು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಮಾಡಿದ್ನಲ್ಲ, ಸೊ ಇಷ್ಟು ಅಗಲ ಲಾಸ್ಟು. ಸೊ ಇದನ್ನ ಕೆಳಗಡೆ ಇಟ್ಬಿಟ್ಟು ನೋಡಿದ್ರೆ ರಿಂಗ್ ಲೈಟ್ನ ಅಟ್ಯಾಚ್ ಮಾಡ್ತೀನಿ ಇವಾಗ. ಸೊ ರಿಂಗ್ ಲೈಟ್ ಅಟ್ಯಾಚ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಚೆನ್ನಾಗಿ ಬರುತ್ತೆ ಅಂತ. ಸೊ ನೋಡಿ ಈ ಥರ ಬರುತ್ತೆ. ಸೊ ಇದೊಂದು ಮಾತ್ರ, ಇದೆಲ್ಲ ಇದನ್ನು ಕೊಟ್ಟಿದ್ದಾರೆ. ಸೊ ಕೆಳಗಡೆ ಮಾತ್ರ ನನಗೆ ಫೋನ್ ಹೋಲ್ಡರ್ ಇದು ಮಾಡೋಕ್ಕೆ ಮಾತ್ರ ಚೆನ್ನಾಗಿರೋದು ಕೊಟ್ಟಿಲ್ಲ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಯಾರಾದರೂ ರಿವ್ಯೂ ಮಾಡಿದರೆ ಸೊ ಸಡನ್ನಾಗಿ ತಗೊಳಕ್ಕೆ ಹೋಗಬೇಡಿ. ಸೊ ಪ್ರಾಡಕ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಾನು ಚೆಕ್ ಮಾಡ್ಕೊಂಡಿಲ್ಲ. ಸೊ ಈ ಬಜೆಟಲ್ಲಿ ನನಗೆ ರಿಂಗ್ ಲೈಟ್ ನಂಗೆ ಓಕೆ ಇದೆ ಆಯಿತಾ, ನಂಗೆ ಓಕೆ ಇದೆ, ನಂಗೆ ಇಷ್ಟ ಆಯಿತು ರಿಂಗ್ ಲೈಟ್ ಓನ್ಲಿ. ಫೋನ್ ಹೋಲ್ಡರ್ ಮಾತ್ರ ಇಷ್ಟ ಆಗಿಲ್ಲ. ಸೊ ನಿಮಗೆ ಬೇಕಾ ಬೇಡವಾ ಅಂತ ನೀವು ಕರೆಕ್ಟಾಗಿ ನೋಡ್ಕೊಂಡು ತೊಗೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಲಿಲ್ಲಿ ಕ್ಯೂಟಿ ಅಂತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.